ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅರಣ್ಯ ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ವಿಡಿಯೋ ಕೂಡ ಮಾಡಾಕಿದ್ದೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಸಂಜೆ ಆದರೆ ಸುಮಾರು ಕಡೆ ರ್ಯಾಬ್ರಿ ಮಾಡ್ತಾರೆ ಡೆಲಿವರಿ ಬಾಯ್ಸ್ನ ಕೆಲವೊಂದು ಏರಿಯಾಗಳಲ್ಲಿ ಅಂತವ. ಅದು ನನಗೆ ಗೊತ್ತಿರ್ತಕ್ಕಂಥ ಏರಿಯಾಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೆ. ನಮ್ಮ ಎಲೆಕ್ಟ್ರಾಸಿಟಿ ಭಾಗದಲ್ಲಿ ಆಗಿರ್ಬೋದು, ಬೇರೆ ಕಡೆ ಎಲ್ಲೆಲ್ಲಾಗುತ್ತೆ ಅಂತವ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ವಿಡಿಯೋಗೆ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿದರು, ಇನ್ನು ಸುಮಾರು ಏರಿಯಾಗಳಲ್ಲಿ ಆಗುತ್ತೆ ಈ ಥರ ಎಲ್ಲ, ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತವ. ನಿಜವಾಗ್ಲೂ ಇದು ನಮಗೂ ಕೂಡ ಒಂದು ಸ್ವಲ್ಪ ಯೂಸ್ಫುಲ್ ಆಗಿದೆ. ಯಾಕಂದರೆ ಗೊತ್ತಿಲ್ಲದ ಏರಿಯಾಗಳಿಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೆಲ್ಲ ಕಡೆ ಓಡಾಡ್ತಾ ಇರ್ತಾರೆ ಡೆಲಿವರಿ ಬಾಯ್ಸು. ಯಾವ್ಯಾವ ಏರಿಯಾದಲ್ಲಿ ಈ ಥರ ಘಟನೆ ಆಗಿದೆ ತಿಳಿಸ್ಕೊಡಿ ಅಂತ ಕೂಡ ಹೇಳಿದ್ದೆ ಕಮೆಂಟ್ ಬಾಕ್ಸಲ್ಲಿ. ಸುಮಾರು ಜನ ಕಮೆಂಟ್ ಬಾಕ್ಸ್ ಏರಿಯಾಗಳೆಲ್ಲ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಇವತ್ತು ಮತ್ತೆ ಯಾವ್ಯಾವ ಏರಿಯಾಗಳಲ್ಲಿ ಆಗುತ್ತೆ, ಹೆಂಗ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ನಾವು ವಿಡಿಯೋ ಮಾಡೋದು, ನಿಮ್ಮ ಸೇಫ್ಟಿಗೋಸ್ಕರ. ನೀವು ಹೆಂಗಿರ್ಬೇಕು, ಡ್ಯೂಟಿ ಮಾಡಬೇಕು, ಯಾವ್ಯಾವ ಏರಿಯಾಗಳಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಡೆಲಿವರಿ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಪ್ರತಿನಿತ್ಯ ನಾನು ಏನಾದ್ರು ಒಂದು ಹೊಸ ವಿಡಿಯೋ ತಿಳಿಸ್ಕೊಡ್ತಾನೆ ಇರ್ತೀನಿ ನಿಮಗೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್. ಹೊಸೊಬ್ರು ಯಾರೇ ಆಗಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಇದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ ಇನ್ನೂ ಎಷ್ಟೆಷ್ಟು ಏರಿಯಾದಲ್ಲಿ ಆಗುತ್ತೆ ಅಂತವ. ಅವು ಯಾವ್ಯಾವ ಏರಿಯಾ ಅಂತ ಫಸ್ಟ್ ಮೆನ್ಷನ್ ಮಾಡ್ಬಿಡ್ತೀನಿ. KR ಪುರಮ್, ದೇವಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನು, ಪೀಣ್ಯ, ಜಾಲಹಳ್ಳಿ, ರಾಜಗೋಪಾಲ್ ನಗರ, ಆಮೇಲೆ ಯಶವಂತಪುರ, ಸುಮಾರು ಇನ್ನೂ ಇದಾವೆ ಯಾವ್ಯಾವ ಏರಿಯಾಗಳು. ನಾನು ನೋಡೋಕ್ಕಾಗಿಲ್ಲ, ಮೊನ್ನೆ ನೋಡಿದ ವಿಡಿಯೋ. ಈ ಥರ ಸುಮಾರು ಏರಿಯಾಗಳಲ್ಲಿ ಇಂಥ ಏರಿಯಾಗಳಲ್ಲಿ ಘಟನೆ ಆಗುತ್ತಂತೆ. ಸುಮಾರು ಜನಕ್ಕೆ ಆಗಿದೆ ಎಕ್ಸ್ಪೀರಿಯನ್ಸು. ಸಂಜೆ ಆದರೆ ಅಟ್ಯಾಕ್ ಮಾಡ್ತಾರಂತೆ. ಬೇಕಂತಾನೆ ಅವರೇ ಒಂದು ಫೇಕ್ ಆರ್ಡರ್ ಬುಕ್ ಮಾಡ್ತಾರೆ. ಎಲ್ಲೋ ಒಬ್ಬರು ನಿಲ್ಸಿರ್ತಾನೆ, ಯಾರೋ ಒಬ್ಬನ ಯಾರು ಜನ ಓಡಾಡದೇ ಇರೋ ಜಾಗದಲ್ಲಿ. ಅವ್ರ ಏರಿಯಾಗಳು ನೋಡ್ಕೊಂಡೇ ಮಾಡೋದವ್ರು. ಯಾರು ಜನ ಓಡಾಡದೇ ಇರೋ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಬುಕ್ಕಿಂಗ್ ಕೊಡ್ತಾರೆ ಆಪ್ಷನ್ನು. ರೈಡರ್ಗಳಿಗೆ ಗೊತ್ತಿರಲ್ಲ, ಹೊಸಬ್ರಲ್ವಾ, ಕೆಲವರು ಹೊಸಬ್ರು ಎಲ್ಲಿ ಬೀಳುತ್ತಲ್ಲಿ ಹೊಡಿತಾ ಇರ್ತಾರೆ. ಪಾರ್ಟ್ ಟೈಮ್ ಮಾಡೋರು ಇರ್ತಾರೆ ಹೊಸಬ್ರು. ಅವ್ರೇನು ಮಾಡ್ತಾರೆ, ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಲೊಕೇಶನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಕಸ್ಟಮರ್ ಹತ್ರ ಹೋಗಿ ಇನ್ನೇನು OTP ತಗೋಬೇಕು ಅನ್ನೋ ಟೈಮಲ್ಲಿ ಇನ್ನೊಂದು ಆ ಕಡೆಯಿಂದ ಬಂದು ಇಬ್ಬರು ಅಟ್ಯಾಕ್ ಮಾಡ್ಬಿಡ್ತಾರೆ. ಫಸ್ಟ್ ಬಂದು ಮೊಬೈಲ್ ಕಿತ್ಕೊಂತಾರೆ. ನಿಮ್ದು ಏನು ಮಾಡಲ್ಲ, ಯಾಕಂದ್ರೆ ಮೊಬೈಲ್ ಕಿತ್ಕೊಂಡ್ರೆ ನೀವು ಯಾರು ಫೋನ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಕಿತ್ಕೊಂಡು ಎದುರಿಸೋದು, ಏನಿದೆ ದುಡ್ಡು ಕೊಡು, ಹಂಗೆ ಹಿಂಗೆ, ಇಲ್ಲ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ಅಂಥ ಟೈಮಲ್ಲಿ ನೀವು ಒಬ್ಬರೇ ಇರ್ತೀರ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಿ ಬೇರೆ ಆಪ್ಷನ್ನೇ ಇರಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಕೊಟ್ಬಿಟ್ಟು ತಪ್ಪಿಸ್ಕೊಂಬರೋದು ಅಷ್ಟೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆನಂತರ ಏನು ಮಾಡ್ತಾರೆ, ಡೆಲಿವರಿ ಬಾಯ್ಸ್ ಹೆಂಗಿದ್ರೆ ಏನೇ ಮಾಡಿದ್ರು ಅಂತ ಗೊತ್ತು. ಇವ್ರೇನು ಕಂಪ್ಲೇಂಟ್ ಕೊಡಲ್ಲ, ಕೇಸ್ ಹಾಕಲ್ಲ. ಯಾಕೆಂದರೆ ದಿನಕ್ಕೆ 1500 ದುಡಿಯೋರು ಇವರೆಲ್ಲ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಅಂತ ಸುತ್ತಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವ್ರ ಟಾರ್ಗೆಟು ಡೆಲಿವರಿ ಬಾಯ್ಸೇನೆ. ಮತ್ತು ಇವ್ರ ಹತ್ರ ಡೈಲಿ ಡ್ಯೂಟಿ ಮಾಡ್ತಾರಂದ್ರೆ ಡೈಲಿ ಅಮೌಂಟ್ ಇದ್ದೇ ಇರುತ್ತೆ, ಕಲೆಕ್ಷನ್ ಆಗ್ತಾ ಇರುತ್ತೆ ಅಂತ ಗೊತ್ತವ್ರಿಗೆ. ಹೆಂಗೆ ಖರ್ಚಿಗೆ ಸಿಕ್ತಷ್ಟು ಸಿಕ್ಲಿ, ಅವ್ರಿಗೇನು ಇಟ್ನಲ್ಲಿ ಇವ್ರನ್ನೇ ಟಾರ್ಗೆಟ್ ಮಾಡೋದು. ಕೆಲವ್ರು ಇರ್ತಾರೆ ಕೆಲಸನೇ ಮಾಡಲ್ಲ, ಹಗಲೆಲ್ಲ ಆರಾಮ ಸೋಂಬೇರಿತನ ಮಾಡ್ಕೊಂಡು ಅಲ್ಲೇ ಇಲ್ಲಿ ಕುಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಸಾಯಂಕಾಲ ಆದರೆ ಇದೇ ರ್ಯಾಬ್ರಿ ಕೆಲಸಕ್ಕೆ ಇಳಿತಾರೆ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿ. ಅದಕ್ಕೇನೆ ಔಟ್ ಆಫ್ ಝೋನ್ಗಳಿಗೆ ಸಂಜೆ ಆದರೆ ಕಾಲೇ ಇಡಬೇಡಿ. ಏನು ಬೆಂಗಳೂರು ಸಿಟಿ ಒಳಗಡೆ ಮಾಡ್ಕೊಳೋದು ಬೆಸ್ಟ್ ಆಪ್ಷನ್ ನಿಮ್ಮ ನಿಜಾಲೂ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಔಟ್ ಆಫ್ ಝೋನ್ ಹೋಗಲೇಬೇಡಿ. ಮಾರ್ಕೆಟ್ ಸರೌಂಡಿಂಗ್ ಈ ಕಡೆ JP ನಗರ, ಜಯನಗರ, ಬಸವನಗುಡಿ, ಲಾಲ್ಬಾಗು, ಮಾರ್ಕೆಟ್ ಸರೌಂಡಿಂಗು, ಕೋರಮಂಗಲ, HSR, ಬೊಮ್ಮನಹಳ್ಳಿ ಈ ಥರ ಏರಿಯಾಗಳಲ್ಲಿ ಮಾಡೋದ್ರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಯಾರೂ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಏರಿಯಾದಲ್ಲಿ 24x7 ಜನ ಓಡಾಡ್ತಾನೆ ಇರ್ತಾರೆ, ಪೊಲೀಸರು ಬರ್ತಾ ಇರ್ತಾರೆ ರೌಂಡ್ಸು. ಹಂಗಾಗಿ ಇಲ್ಲೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ. ಯಾವುದಕ್ಕೆ ನಿರ್ಜನ ಪ್ರದೇಶ ಯಾವುದೂ ಇಲ್ಲ ಇಲ್ಲಿ. ಎಲ್ಲ ಏರಿಯಾಗಳಲ್ಲೂ ಫುಲ್ ಮನೆ ಹೌಸ್ಫುಲ್ ಆಗ್ಬಿಟ್ಟಿದ್ದಾವೆ. ಎಲ್ಲ ರೋಡು ಡೆವಲಪ್ಮೆಂಟ್ ಆಗಿದೆ. ಹಂಗಾಗಿ ಏನಾಗುತ್ತೆ, ಇಲ್ಲಿ ಯಾರು ಫೇಕ್ ಆರ್ಡರ್ ಮಾಡಲ್ಲ, ಫೇಕ್ ಆರ್ಡರ್ ಮಾಡಿ ಹಿಡಿಯೋಕ್ಕೂ ಆಗಲ್ಲ. ಹಂಗಾಗಿ ಇಂಥ ಏರಿಯಾಗಳಲ್ಲಿ ಮಾಡೋದ್ರಿಂದ ನಿಮಗೆ ಸೇಫ್ಟಿ ಇರುತ್ತೆ ಡ್ಯೂಟಿ. ಹೊರಗಡೆ ಬರ್ತಿರಲ್ಲ, ಈ ಥರ ಸಿಟಿಯಿಂದ ಹೊರಗಡೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗ, ಅತ್ತಿಬೇಲೆ, ಜಿಗಣಿ ರೋಡು, ಈ ಕಡೆ ಫ್ರೂಟ್ ಮಾರ್ಕೆಟ್, ಆನಂದ್ ನಗರ, KR ಪುರಮ್ ಹೇಳಿದಲ್ಲ, ವರ್ತೂರು, ಮತ್ತು ಪೀಣ್ಯ ಸೈಡು, ಈ ಕಡೆ ತಣಿಸಂದ್ರ ಮೇನ್ ರೋಡು, ಬೈಯಪ್ಪನಹಳ್ಳಿ ಇಂಥ ಜಾಗಗಳಲ್ಲಿ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ಅದು ಸಿಟಿಯಿಂದ ಆಚೆ ಆಯಿತು. 7-8 ಗಂಟೆ ಆದರೆ ಜನ ಓಡಾಡಲ್ಲ. ಆಲ್ಮೋಸ್ಟ್ ತುಂಬ ಕೆಲವೊಂದು ಏರಿಯಾಗಳಲ್ಲಿ ಎಲ್ಲ ಮನೆಗೆ ಸೇರ್ಕೊಂಡ್ಬಿಡ್ತಾರೆ. ಇಂಥ ರೋಡ್ಗಳಲ್ಲಿ ಇವರು ಟಾರ್ಗೆಟು. ಯಾಕಂದರೆ ಅದೇ ಏರಿಯಾದರೆ ಅವ್ರೇನು ಬೇರೆ ಹೊರಗಡೆಯಿಂದ ಬಂದು ಅಲ್ಲೇನು ರ್ಯಾಬ್ರಿ ಮಾಡಲ್ಲ. ಅಲ್ಲೇ ಇರ್ತಕ್ಕಂಥ ಜನಗಳೇ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಏರಿಯಾಗಳು ಚೆನ್ನಾಗಿ, ಯಾವ ಜಾಗದಲ್ಲಿ ಜನ ಬರ್ತಾರಿಲ್ಲ ಅಂತ. ಅದಕ್ಕೋಸ್ಕರ ಅಂಥ ಜಾಗನೇ ಟಾರ್ಗೆಟ್ ಮಾಡಿ ಡೆಲಿವರಿ ಬಾಯ್ಸ್ನ ಹಿಡ್ಕೊತಾರೆ. ಅದಕ್ಕೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವತ್ತೂ 6 ಗಂಟೆ ಒಳಗಡೆ ಸಿಟಿಯಿಂದ ಔಟ್ ಆಫ್ ಝೋನ್ ಇದೀರಾ ಅಂದರೆ 6 ಗಂಟೆ ಒಳಗಡೆ ಆರ್ಡರ್ ಎತ್ಕೊಂಡು ಬಂದ್ಬಿಡ್ಬೇಕು ಸಿಟಿ ಒಳಗೆ. ಸುಮ್ಮನೆ ಬೆಳಿಗ್ಗಿಂದ ಸಂಜೆವರೆಗೆ ಕಷ್ಟಪಟ್ಟು ದುಡಿದು ಯಾವನಿಗೋ ಕೊಟ್ಟು ಬರಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಸುಮ್ಮನೆ 100 ರೂಪಾಯಿಗೆ 10 ರೂಪಾಯಿಗೆ ಎಷ್ಟು ಕಷ್ಟ ಬಿದ್ದು ಮಾಡಿರ್ತೀವಿ. ಇಲ್ಲೆಲ್ಲೋ ಲೊಕೇಶನ್ ಕೊಟ್ಟಿರ್ತಾನೆ, ಯಾವ ಕಾಡಲ್ಲೋ ಮಣ್ ರೋಡಲ್ಲಿ ಎಷ್ಟೆಷ್ಟೋ ವೆಯ್ಟ್ ಕೊಡ್ತಾರೆ ಕೆಲವೊಂದು ಮೆಟೀರಿಯಲ್ಗಳು. ಎಷ್ಟೋ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇಷ್ಟೆಲ್ಲ ಬಾಧೆ ಬಿತ್ಕೊಂಡು ಸಂಪಾದನೆ ಮಾಡಿರ್ತೀರ 1000 ರೂಪಾಯಿ ಬೆಳಗಿನ ಸಂಜೆವರೆಗೂ. ಈಗ ನನ್ನ ಮಕ್ಕಳು ಬಾಯಿಗೆ ಹಾಕ್ಬೇಕಾಗತ್ತೆ ಸಾಯಂಕಾಲ ಆದರೆ. ಅದಕ್ಕೇ ಔಟ್ ಆಫ್ ಝೋನಲ್ಲಿ ಹೋಗಲೇಬೇಡಿ. ಏನಿದ್ರು ಝೋನ್ ಒಳಗಡೆ ಮಾಡ್ಕೊಳ್ಳಿ. ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಷ್ಟು ಸಂಜೆ ಟೈಮಲ್ಲಿ ನಿಮ್ಮ ಮನೆ ಹತ್ರನೇ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ. ನಿಮ್ಮ ಏರಿಯಾದಲ್ಲಿ ನಿಮಗಿದ್ರೆ ಧೈರ್ಯ. ಯಾಕೆಂದರೆ ಯಾವ ರೋಡಲ್ಲಿ ಫೇಕ್ ಆರ್ಡರ್ ಬರುತ್ತೆ, ಯಾವ ರೋಡಲ್ಲಿ ಜೆನ್ಯೂನ್ ಆರ್ಡರ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಕಂಪ್ನಿ ಇದೆ, ಇಲ್ಲಿ ಕಂಪ್ನಿ ಕಸ್ಟಮರ್ ಬುಕ್ ಮಾಡಿದಾರೋ, ಇಲ್ಲ ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟಿಂದ ಬುಕ್ ಮಾಡಿದ್ದಾರೆ.
ಏನೋ ಒಂದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಏರಿಯಾದಲ್ಲಿ ನೀವು ಇರೋದ್ರಿಂದ ಸುಮಾರು ವರ್ಷದಿಂದ ಇರ್ತಿರಲ್ವಾ, ನಿಮ್ಮ ಏರಿಯಾದಲ್ಲಿ ಪಕ್ಕ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಆರ್ಡ್ರ ಜೆನ್ಯೂನ್ ಆರ್ಡ್ರ್ ಅಂತ. ಅದಕ್ಕೋಸ್ಕರನೇ 6 ಗಂಟೆ ಮೇಲೆ ನಮಗೆ ಮಾಡಬೇಕಪ್ಪ, ಕಮಿಟ್ಮೆಂಟ್ ಜಾಸ್ತಿ ಇದೆ, ಡೇಲ್ ಮಾಡಿದ್ರೆ ಸಾಕಾಗಲ್ಲ, ಮತ್ತೆ ಕೆಲವರು ಡ್ಯೂಟಿ ಮಾಡ್ಕೊಂಡು ನಾವು ಪಾರ್ಟ್ ಟೈಮ್ ಮಾಡಬೇಕು, ಹೆಂಗ್ ಮಾಡೋದು, ಮತ್ತೆ ಔಟ್ ಆಫ್ ಝೋನಲ್ಲಿ ಮಾಡೋಕ್ಕಾಗಲ್ಲ ಅಂತ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ. ಅದಕ್ಕೆ ಪಾರ್ಟ್ ಟೈಮ್ ಮಾಡೋರು ಅಷ್ಟೇ ನಿಮ್ಮ ಏರಿಯಾದಲ್ಲಿ ಮಾಡ್ಕೊಳ್ಳಿ, ಇಲ್ಲ ಸಿಟಿಗೆ ಹೋಗಿ ಮಾಡ್ತೀರಾ ಮಾಡ್ಕೊಳ್ಳಿ. ಆ ಕಡೆ ಯಾವ್ದಾದ್ರು ಲಾಸ್ಟಿಗೆ ನಿಮ್ಮ ಡ್ಯೂಟಿ ಮುಗಿದ್ಮೇಲೆ ಮನೆ ಕಡೆ ಬರ್ತೀರಾ ಅಂದರೆ ಒಂದು ಲಾಂಗ್ ಆರ್ಡ್ರ್ ಎತ್ಕೊಂಬನ್ನಿ. ಈ ಥರ ಆಪ್ಷನ್, ಈ ಥರ ಪ್ಲಾನ್ ಮಾಡಿ ಮಾಡ್ಕೊಂಡ್ರೆ ಮಾತ್ರ ನೀವು ಡೆಲಿವರಿ ಫೀಲ್ಡಲ್ಲಿ ಮಾಡೋಕ್ಕಾಗುತ್ತೆ. ಇಲ್ಲ ಸುಮ್ಮನೆ ಸಿಕ್ಕಿದ ಆರ್ಡರ್ ಎಲ್ಲ ತಗೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಇದೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಡೆಲಿವರಿ ಬಾಯ್ಸ್. ಕೆಲವರು ಹೇಳ್ತಾರೆ, ಕೆಲವರಿಗೆ ಹೇಳ್ಕೊಳಕ್ಕೆ ಒಂದು ಇದಿರಲ್ಲ ಸ್ಟೇಜು. ಏನೋ ಈ ಥರ ನಾವು ವಿಡಿಯೋ ಮಾಡಿ ಹಾಕೋದ್ರಿಂದ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ, ಈ ಥರದಲ್ಲಿ ಈ ಥರ ನಮಗೂ ಪ್ರಾಬ್ಲಮ್ ಆಗಿದೆ ಅಂತವ. ಅದರಿಂದ ನಮಗೂ ಗೊತ್ತಾಗುತ್ತೆ, ನಾವು ಒಂದು ಇನ್ಫಾರ್ಮೇಷನ್ ತಿಳಿಸ್ಬೋದು ನಿಮಗೆ ಡೆಲಿವರಿ ಬಾಯ್ಸ್ಗಳಿಗೆ, ಇಂಥ ಏರಿಯಾಗಳಲ್ಲಿ ಆಗ್ತಾ ಇದೆ ಅಂತ. ಇಂಥ ಏರಿಯಾನ ಆದಷ್ಟು ನೈಟಲ್ಲಿ ಅವಾಯ್ಡ್ ಮಾಡಿ ಅಂತವ. ಯಾಕೆಂದರೆ ಸ್ವಿಗ್ಗಿ ಝೊಮ್ಯಾಟೋರೇ ಜಾಸ್ತಿ ನೈಟ್ ಮಾಡೋದು, ಇವ್ರನ್ನಂತೂ ಸುಮಾರು ಜನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಆರ್ಡರ್ ಬರೋದೇ ನೈಟ್ ಕಂಪಲ್ಸರಿ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಪಾರ್ಟ್ ಟೈಮ್ ಮಾಡೋರು ಅಷ್ಟೇ ಸ್ವಲ್ಪ ನೈಟ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಜಾಸ್ತಿ. ಫುಲ್ ಟೈಮ್ ಮಾಡೋರು ಆಲ್ಮೋಸ್ಟ್ ಡೈಲಿ 6ರಿಂದ 7 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಡ್ಯೂಟಿ. ಅವ್ರ ಟಾರ್ಗೆಟ್ ಏನಿರುತ್ತೆ ಅದು ಕ್ಲಿಯರ್ ಆಗಿರುತ್ತೆ, ಮನೆಗೆ ಹೋಗ್ಬಿಡ್ತಾರೆ ಬೇಗನ. ಪಾರ್ಟ್ ಟೈಮ್ ಮಾಡೋರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಸಂಜೆ ಟೈಮಲ್ಲಿ ಮಾಡೋದೇ ನೀವು 200-300 ರೂಪಾಯಿ ಖರ್ಚಿಗಾಗಲಿ, ಏನೋ ಮನೆಗೆ ಮೇಂಟೆನೆನ್ಸ್ ಸಣ್ಣ ಪುಟ್ಟ ಐಟಮ್ಗಿಂತ ಬರ್ತೀರಾ ಸಂಜೆ ಟೈಮಲ್ಲಿ, ಮಾಡಿರೋ ದುಡ್ಡು ಇವ್ರು ಕಿತ್ಕೊಂಡು ಹೋದ್ರೆ ಇನ್ನೇನಕ್ಕೆ ಮಾಡಬೇಕು. ಅದಕ್ಕೋಸ್ಕರ ತುಂಬ ಜನ ಇವಾಗ ಡೆಲಿವರಿ ಬಾಯ್ಸ್ ಕೆಲಸನೇ ಬಿಟ್ಬಿಡ್ತಾರೆ. ಈ ಫೀಲ್ಡ್ ವರ್ಕ್ ಸರಿ ಇಲ್ಲಪ್ಪ, ಸೇಫ್ಟಿ ಇಲ್ಲ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತವ. ಸ್ವಲ್ಪ ಜನ ಬಂದು ಮಾಡ್ತಾರೆ, ಅಡ್ಜಸ್ಟ್ ಆಗಲ್ಲ, ಆರ್ಡರ್ ಕರೆಕ್ಟಾಗಿ ಬರಲ್ಲ, ಇಲ್ಲ ಅರ್ನಿಂಗ್ಸ್ ಆಗಲ್ಲ, ಲೊಕೇಶನ್ ಕರೆಕ್ಟಾಗಿ ಗೊತ್ತಾಗಲ್ಲ ಹೋಗೋದು, ಇಲ್ಲ ಏನೋ ಈ ಥರ ಒಂದು ಪ್ರಾಬ್ಲಮ್ ಮಾಡೋದು ಬೇರೆ ಯಾರು ಜನಗಳು. ಇವೆಲ್ಲ ಸಮಸ್ಯೆಯಿಂದ ಏನಾಗುತ್ತೆ, ಕೆಲವರು ಜನ ಬಿಟ್ಟೇ ಹೋಗ್ಬಿಡ್ತಾರೆ ಡೆಲಿವರಿ ಫೀಲ್ಡ್ಗೆ. ಸ್ವಲ್ಪ ಜನ ಮಾಡ್ತಾರೆ ವಾರ 15 ದಿವಸ, ಇದು ಬೇಡ ಪರವಾಗಿಲ್ಲ, ಒಂದು 15,000 20,000 ಕೊಡಲಿ ಕಂಪ್ನಿಲಿ, ಅಲ್ಲೇ ಹೋಗಿ ನೆಮ್ಮದಿಯಲ್ಲಿ 8 ಅವರ್ ಡ್ಯೂಟಿ ಮಾಡೋಣ ಅಂತ ಸುಮಾರು ಜನ ಮತ್ತೆ ವಾಪಸ್ ಕಂಪ್ನಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಡೆಲಿವರಿ ಫೀಲ್ಡಲ್ಲಿ ಬರ್ತೀರಾದ್ರೆ ನೀವೊಂದು ಫ್ರೆಂಡ್ಶಿಪ್ ಗ್ರೂಪಲ್ಲಿ ಇರಿ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀರಿ, ಫ್ರೆಂಡ್ಶಿಪ್ ಗ್ರೂಪ್ ಇದೆ ನಿಮಗೆ, ಇಂಥ ಏರಿಯಾಕ್ಕೆ ಆರ್ಡರ್ ಇದೆಯಾ, ಹೋಗ್ಬೇಕಾ ಬೇಡವಾ ಅಂತ ನಿಮ್ಮ ಫ್ರೆಂಡ್ಗಳಿಗೆ ಕೇಳ್ಕೊಂಡ್ರೆ ಅವರು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಗೊತ್ತಿದ್ರೆ ಹೋಗಪ್ಪ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೆಲ್ಲ ಮಾಡ್ಬೋದು, ಚೆನ್ನಾಗಿದೆ ಏರಿಯಾ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅವರು ಒಂದು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ. ನೀವು ಡೆಲಿವರಿ ಫೀಲ್ಡಿಗೆ ಬಂದಾಗ ನಿಮ್ಗೆ ಯಾರು ಕಾಂಟ್ಯಾಕ್ಟೇ ಇಲ್ಲ ಅಂದಾಗ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಗೆ ಸಿಗಾಕೋಬೇಕಾಗತ್ತೆ. ಎಲ್ಲಿಗೆ ಬರುತ್ತೆ ಆರ್ಡ್ರಲ್ಲಿ ಹೋಗ್ತಾ ಇರ್ತಾರೆ, ನಿಮ್ಮ ಪಾಡಿ ನೀವು ತಗೊಂಡು ಯಾವುದೋ ಒಂದು ಏರಿಯಾಗೆ ಹೋದಾಗ ಸಿಗಾಕೊಂಡ್ರೆ ಏನು ಮಾಡ್ತೀರಾ, ಅಲ್ಲ ಆರ್ಡ್ರೇ ಬರಲ್ಲ, ಅಲ್ಲಿ ಸುಮ್ಮನೆ ಕಾಯ್ಕೊಂಡು ಕುತ್ಕೊಳಕ್ಕೆ ಹೋಗಲ್ಲ, ಮನೆ ಎಷ್ಟೋ ದೂರ ಇರುತ್ತೆ, ಖಾಲಿ ಬರಬೇಕಾಗುತ್ತೆ ನೈಟಲ್ಲಿ, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸೀನಿಯರಲ್ಲಿ ಟಚ್ ಅಪ್ ಇರಲಿ ನಿಮ್ಮ ಹತ್ರ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಪೋರ್ಟರ್ ಅಂಕಲ್, ಯಾವುದೇ ಒಂದು ಹಳಬ್ರು ಏನಿದ್ದಾರೆ 1 ವರ್ಷ ಮೇಲೆ ಕೆಲಸ ಮಾಡ್ತಿರೋರು ಅಂಥವ್ರ ಸ್ವಲ್ಪ ಟಚ್ ಅಪ್ ಕಾಂಟ್ಯಾಕ್ಟ್ ಅಲ್ಲಿದ್ರೆ ಕೇಳ್ಕೊಂಡು ಹೋಗ್ಬೋದು ನೀವು. ಯಾಕಂದ್ರೆ ಮಿಸ್ ಆಗಿ ಆರ್ಡರ್ ಬರುತ್ತೆ, ಎತ್ಕೊಂಡ್ಬಿಡ್ತೀರಾ, ಇಲ್ಲ ಅದು ಕ್ಯಾನ್ಸಲ್ ಮಾಡೋಕ್ಕೂ ಗೊತ್ತಿರಲ್ಲ ಕೆಲವರಿಗೆ, ಇಲ್ಲ ಕಸ್ಟಮರ್ ಏನು ಮಾಡ್ತಾರೆ ಕ್ಯಾನ್ಸಲ್ ಮಾಡಿದ್ರೆ ಮಾಡಲ್ಲ, ಕೆಲವ್ರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಡ್ತಾರೆ, ಕೆಲವರು ಮಾಡೋದೇ ಇಲ್ಲ. ಇಲ್ಲಪ್ಪ ನೀವು ಬರಲೇಬೇಕಪ್ಪ, ಇಲ್ಲ ನಾನು ಕಂಪ್ಲೇಂಟ್ ರೇಸ್ ಮಾಡ್ತೀನಿ, ID ಬ್ಲಾಕ್ ಮಾಡ್ತೀನಿ ಇದು ಈ ಥರ ಎದುರಿಸ್ತಾರೆ ಕೆಲವರು ಕಸ್ಟಮರ್. ಅಂಥ ಟೈಮಲ್ಲಿ ಏನಾಗುತ್ತೆ, ರೈಡರ್ಗಳು ಭಯ ಬಿದ್ದುಬಿಟ್ಟು ಈಗ ಇರೋದೇ ಒಂದು ID ಬ್ಲಾಕ್ ಆಗ್ಬಿಡುತ್ತಲ್ಲ, ಪರವಾಗಿಲ್ಲ ಎಲ್ಲರೂ ಇರಲಿ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಎಲ್ಲ ಸಮಸ್ಯೆ ಆಗಬಾರ್ದು ಅಂದರೆ ನೀವು ಆದಷ್ಟು ಸೀನಿಯರ್ ರೈಡರ್ಗಳ ಜೊತೆ ಸ್ವಲ್ಪ ಟಚ್ ಅಪ್ ಅಲ್ಲಿ ಇದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡೋದು ಹೆಂಗೆ, ಇಂಥ ಏರಿಯಾಗಳಿಗೆ ಹೋಗ್ಬೇಕಾ ಬೇಡವಾ, ಈ ಏರಿಯಾದಲ್ಲಿ ಆರ್ಡರ್ ಬರುತ್ತೆ, ಇಲ್ಲ ಆರ್ಡರ್ ಎಲ್ಲಿ ಬರುತ್ತೆ, ಯಾವ ಕಡೆ ಹೋಗ್ಬೇಕು ಅಂತ ಎಲ್ಲ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೋದು ನೀವು. ಯಾಕಂದ್ರೆ ಪ್ರತಿಯೊಂದೂ ಯೂಟ್ಯೂಬಲ್ಲೇ ಸಿಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಫ್ರೆಂಡ್ಸ್ ಇದ್ಬಿಟ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ರೆ ಇಂಥ ಏರಿಯಾದಲ್ಲಿ ಇದ್ದೀನಿ, ಇಂಥ ಆರ್ಡರ್ ಬರ್ತಾ ಇದೆ ಇಲ್ವ ಅಂತ ಕೇಳ್ಕೊಂಡು ನೀವೇ ಬೇರೆ ಏರಿಯಾಗಳಿಗೆ ಹೋಗ್ಬೋದು. ಅದಕ್ಕೋಸ್ಕರ ನಮಗೆ ಗೊತ್ತಿರೋಷ್ಟು ನಾವು ತಿಳಿಸ್ಕೊಡ್ತೀವಿ. ಗೊತ್ತಿಲ್ಲದೆ ವಿಚಾರ ಏನಾರು ಇದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ತಿಳಿಸಿ, ಅದ್ರ ಬಗ್ಗೆ ನಾವು ಕೂಡ ನೆಕ್ಸ್ಟ್ ವೀಡಿಯೋಗಳು ಮಾಡ್ತಾ ಇರ್ತೀವಿ, ಏನೇನು ಆಗುತ್ತೆ ಪ್ರಾಬ್ಲಮ್ಮು, ಹಿಂಗೆ ಏನು ಎತ್ತ ಅಂತವ. ನಾನು ಅಂದ್ಕೊಂಡು ಇವಾಗ ಪ್ರೆಸೆಂಟ್ ಎಲ್ಲ ಕಡೆ ಆರ್ಡರ್ ಚೆನ್ನಾಗಿದೆ, ಆಲ್ಮೋಸ್ಟ್ ಪೋರ್ಟರ್ ಆಗಿರ್ಬೋದು, ರಾಪಿಡೋದಲ್ಲಿ ಏನಪ್ಪ ಅಂದರೆ ಪಾರ್ಸಲ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ. ಮಾರ್ಕೆಟಲ್ಲಿ ಭಯಂಕರ ಆರ್ಡರ್ ಬರ್ತಾ ಇದೆ ಪಾರ್ಸಲಲ್ಲಿ, ಮತ್ತೆ ಸರ್ಜ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ. ಮುಂಚೆ ಥರನೇ ಇವಾಗ ಸಿಕ್ಕಾಪಟ್ಟೆ ಹೆವಿ ಆರ್ಡರ್ ಪಾರ್ಸಲ್. ಯಾಕೆಂದರೆ ಹುಡುಗರು ಕಮ್ಮಿ ಆಗಿದಾರೋ ಇಲ್ಲ ಆರ್ಡರ್ ಜಾಸ್ತಿ ಆಗಿದೆ ಒಂದು ಗೊತ್ತಿಲ್ಲ, ಬಟ್ ಆರ್ಡರ್ ಮಾತ್ರ ಮಾರ್ಕೆಟ್ ಸರೌಂಡಿಂಗು ಪೋರ್ಟರ್ ಆಗಿರ್ಬೋದು, ಅಂಕಲ್ ರಾಪಿಡೋ, ಯಾವುದೇ ಡೆಲಿವರಿ ಆ್ಯಪ್ ಇದ್ರೂ ಸಿಕ್ಕಾಪಟ್ಟೆ ಆರ್ಡರ್ ಬರ್ತಾ ಇದ್ದಾವೆ. ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.